ಈಗಾಗಲೇ ಎಲ್ಲೆಡೆ ಕಾಂತಾರ ಕಾವು ಜೋರಾಗಿದೆ. ಯಾವಾಗ ಹೋಗಿ ಸಿನಿಮಾನ ಕಣ್ತುಂಬ್ಕೋತೀವೋ ಅಂತ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ದೈವತ್ವ, ಮನುಷ್ಯ ಹಾಗೇನೆ ಪ್ರಕೃತಿಯ ನಡುವಿನ ಸಂಬಂಧ, ರಾಜ ಪರಂಪರೆಯ ಸಂಸ್ಕೃತಿ ಇಷ್ಟೆಲ್ಲ ವಿಚಾರಗಳ ಸುತ್ತ ಸಾಗುವಂತ ಕಾಂತಾರ ಸಿನಿಮಾ 2025ರಲ್ಲಿ ಭಾರತೀಯ ಸಿನಿಮಾ ರಂಗದಲ್ಲಿ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡೋ ನಿರೀಕ್ಷೆ ಇದೆ. ಈ ವರ್ಷದಲ್ಲಿ ಈ ಮಟ್ಟಿಗೆ ದಾಖಲೆಯನ್ನ ಕಾಂತಾರ ಬಿಟ್ಟು ಉಳಿದ ಯಾವುದೇ ಸಿನಿಮಾ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಟ ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶನ ಮಾಡ್ತಾ ಇರುವಂತ ಕಾಂತಾರ ಚಾಪ್ಟರ್ 1 ಸಿನಿಮಾ ರಿಲೀಸ್ಗೂ ಮುನ್ನ ಪ್ರೇಕ್ಷಕರಲ್ಲಿ ದೊಡ್ಡ ಮಟ್ಟಿಗೆ ನಿರೀಕ್ಷೆಯನ್ನು ಹುಟ್ಟಿಸಿದೆ. 2022ರಲ್ಲಿ ತೆರೆಕಂಡ ಕಾಂತಾರ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಯಶಸ್ವಿಯಾದ ಬಳಿಕ ಪ್ರೇಕ್ಷಕರ ಒತ್ತಾಸೆಗೆ ಮಣಿದು ಕಾಂತಾರ ಚಾಪ್ಟರ್ 1 ಪ್ರಾಜೆಕ್ಟ್ಗೆ ನಟ ರಿಷಬ್ ಸಮ್ಮತಿಯನ್ನ ಕೊಟ್ಟಿದ್ರು. ಅದರಂತೆ ಕಾಂತಾರ ಚಾಪ್ಟರ್ ರಿಲೀಸ್ಗೆ ಇನ್ನು ಕೆಲವು ಕ್ಷಣ ಅಂದ್ರೆ ಒಂದೇ ದಿನ ಒಂದಷ್ಟು ಕ್ಷಣಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಪ್ರಕ್ರಿಯೆ ಭರ್ಜರಿಯಾಗಿ ನಡೀತಾ ಇದೆ. ದೈವತ್ವ, ಮನುಷ್ಯ ಹಾಗೇನೆ ಪ್ರಕೃತಿಯ ನಡುವಿನ ಸಂಬಂಧ, ರಾಜ ಪರಂಪರೆ ಹೇಗಿತ್ತು ಅನ್ನೋದ್ರಂತಹ ಸಂಸ್ಕೃತಿ ಇತ್ಯಾದಿ ವಿಚಾರಗಳ ಸುತ್ತ ಸಾಗುವಂತ ಈ ಸಿನಿಮಾ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡೋ ನಿರೀಕ್ಷೆ ಇದೆ. ಕಾಂತಾರ ಸಿನಿಮಾ 2022ರಲ್ಲಿ ತೆರೆಕಂಡಾಗ ಅದಕ್ಕೆ ಅಷ್ಟಾಗಿ ಪ್ರಚಾರವನ್ನ ಅವರು ನೀಡಿರಲಿಲ್ಲ. ಚಿತ್ರ ಪ್ರಾದೇಶಿಕ ಮಟ್ಟದಲ್ಲಿ ಯಶಸ್ಸನ್ನ ಪಡಿತಾ ಹೋಗಿ ಬಳಿಕ ಅದು ರಾಷ್ಟ್ರ ವ್ಯಾಪ್ತಿ ಸಂಚಲವನ್ನೇ ಸೃಷ್ಟಿ ಮಾಡಿತು. ಮೊದಲು ಕನ್ನಡ ಭಾಷೆಯಲ್ಲಿ ಮಾತ್ರ ಇದ್ದ ಕಾಂತಾರ ಸಿನಿಮಾವನ್ನ ಬಳಿಕ 5 ಭಾಷೆಗಳಿಗೆ ರಿಲೀಸ್ ಮಾಡಲಾಗಿತ್ತು. ಈ ಮೂಲಕ ಬಾಕ್ಸ್ ಆಫೀಸ್ ನಲ್ಲಿ 400 ಕೋಟಿ ರೂಪಾಯಿಯನ್ನ ಗಳಿಸಿ ದಾಖಲೆ ಮಾಡಿತ್ತು. ಈ ಸಿನಿಮಾದ ಹ್ಯಾಂಗ್ ಓವರ್ ಇನ್ನು ಹಾಗೆ ಉಳಿದಿರುವಾಗಲೇ ಈಗ ಕಾಂತಾರ ಚಾಪ್ಟರ್ 1 ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಈ ಬಾರಿ 1,000 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾಂತಾರ ಸಿನಿಮಾದಲ್ಲಿ ಮನುಷ್ಯ ಮತ್ತೆ ಪ್ರಕೃತಿಯ ನಡುವಿನ ಕಥೆಯ ಸುತ್ತ ದೈವತ್ವದ ಬಾಂಧವ್ಯ ಸಾರಲಾಗಿತ್ತು. ಇದೀಗ ಕಾಂತಾರ ಚಾಪ್ಟರ್ 1ನಲ್ಲಿ ಸುಮಾರು 2,000 ವರ್ಷಗಳ ಹಿಂದೆ ಕದಂಬ ರಾಜವಂಶದ ಕಾಲದ ಅನೇಕ ವಿಚಾರಗಳ ಸುತ್ತ ಕಥೆಯನ್ನ ಹೆಣೆಯಲಾಗಿದೆ. ಪ್ರಕೃತಿ ಜೊತೆಗೆ ದೈವಿಕ ನಂಬಿಕೆ ಜೊತೆಗೆ ನಾಗರಿಕತೆಗಳ ಉಗಮದ ಬಗ್ಗೆ ಇದರಲ್ಲಿ ತಿಳಿಸಲಾಗುತ್ತೆ. ಸಿನಿಮಾ ಟ್ರೈಲರ್ ಹಾಗೇನೆ ಒಂದು ಹಾಡು ಈಗಾಗಲೇ ರಿಲೀಸ್ ಆಗಿದ್ದು ಇದು ಕೂಡ ಸಿನಿಮಾ ಕಲೆಕ್ಷನ್ ವಿಚಾರಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಬಾಹುಬಲಿ, KGF ಅಥವಾ ಪುಷ್ಪನಂತಹ ಫ್ರಾಂಚೈಸಿಗಳಿಂದ ಕಾಂತಾರ ಸಿನಿಮಾ ವಿಭಿನ್ನವಾಗಿದ್ದು ಕತೆ, ಸಂಗೀತ, ಹೊಸ ಪ್ರತಿಭೆ ಎಲ್ಲವೂ ಕೂಡ ಇದರಲ್ಲಿದೆ. ಕಾಂತಾರ ಚಾಪ್ಟರ್ 1ನಲ್ಲಿ ರುಕ್ಮಿಣಿ ವಸಂತ್, ಜಯರಾಮ್, ಗುಲ್ಚಂದ್ ದೇವಯ್ಯ ಅವರಂತಹ ನಟರು ಮತ್ತೆ ರಿಷಬ್ ಅವರ ಹಿಂದಿನ ಯೋಜನೆಗಳ ಜೊತೆಯಲ್ಲಿ ಇದ್ದಂತಹ JP ತುಮ್ಮಿನಾಡ್ ಮತ್ತೆ ದೀಪಕ್ ಪಣಾಜಿಯಂತಹ ಪರಿಚಿತ ಮುಖಗಳೊಂದಿಗೆ ಈ ಸಿನಿಮಾ ಬೆಸೆಯಲಿದೆ. ಹೀಗಾಗಿ ಜನರಿಗೆ ಈ ಸಿನಿಮಾ ಮೇಲೆ ಕುತೂಹಲ ಹೆಚ್ಚಾಗಿದೆ ಅಂತ ಹೇಳ್ಬೋದು. 2022ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲಿಗಲ್ಲು ವರ್ಷ ಅಂತ ಹೇಳ್ಬೋದು. KGF ಚಾಪ್ಟರ್ 1, ಚಾಪ್ಟರ್ 2, ಕಾಂತಾರ, 777 ಚಾರ್ಲಿ ಮತ್ತೆ ವಿಕ್ರಾಂತ್ ರೋಣ ಮುಂತಾದ ಚಿತ್ರಗಳು ರಾಷ್ಟ್ರ ವ್ಯಾಪ್ತಿ ಪ್ರಭಾವನ ಬೀರಿದ್ದು. ಆದ್ರೆ ಅದರ ಬಳಿಕ ಯಾವ ಸಿನಿಮಾಕ್ಕೂ ಕೂಡ ಅಷ್ಟು ಮನ್ನಣೆ ಸಿಕ್ಕಿರ್ಲಿಲ್ಲ. ಕೂಲಿ, ವಾರ್ 2 ಮತ್ತೆ ಸಿಕಂದರ್ನಂತಹ ದೊಡ್ಡ ಬಜೆಟ್ ಸಿನಿಮಾಗಳು ಈ ವರ್ಷ ಬಾಕ್ಸ್ ಆಫೀಸ್ ಅನ್ನ ಸೋಲು ಕಂಡಿತ್ತು. ಇನ್ನು ಚಾವ, ಸಯ್ಯಾರ ಮತ್ತೆ ಕೂಲಿ ಮಾತ್ರ 500 ಕೋಟಿ ರೂಪಾಯಿ ಗಡಿಯನ್ನ ದಾಟಿವೆ. ಹೀಗಾಗಿ 3 ವರ್ಷದಿಂದ ಕಾಂತಾರ ಚಾಪ್ಟರ್ 1ಗಾಗಿ ಕಾಯ್ತಾ ಇದ್ದಂತಹ ಜನರಿಗೆ ಈಗ ಕಾಲ ಸನಿಹವಾಗ್ತಾ ಇದೆ. ಈ ಕಾರಣಕ್ಕೂ ಕೂಡ ಕಾಂತಾರ ಸಿನಿಮಾ 1,000 ಕೋಟಿ ರೂಪಾಯಿ ದಾಟುವಂತ ನಿರೀಕ್ಷೆ ಇರುವಂತದ್ದು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.